ಹಾಯ್ ಫ್ರೆಂಡ್ಸ್, ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮೂರಲ್ಲಿ ಒಂದು ಮನೆ ಸೇಲಿಗೆ ಬಂದಿದೆ. ಈ ಪ್ರಾಪರ್ಟಿ ಯಾವ ರೀತಿ ಇದೆ, ಇದರ ಉದ್ದ ಅಗಲ ಮತ್ತು ಇದಕ್ಕೆ ಬಳಸಿರೋಂಥ ಕ್ವಾಲಿಟಿ ಮೆಟೀರಿಯಲ್ಸ್ ಮತ್ತು ಈ ಬಿಲ್ಡಿಂಗ್ ಯಾವ ಏರಿಯಾದಲ್ಲಿದೆ ಎಲ್ಲ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ಮನೆನ ಒಂದ್ಸಲಿ ವೀಕ್ಷಣೆ ಮಾಡಿ ಬರೋಣ. ಇದು ಮನೆಯ ಪಕ್ಕದ ಬದಿಯ ಓಣಿ. ಇಲ್ಲಿ ಕಿಟಕಿಗಳು ಬರುತ್ತೆ. ಹಾಗೆ ಇಲ್ಲಿಂದ ಮುಂದೆ ಬಂದರೆ ಈ ಓಣಿಯಲ್ಲಿ ಒಂದು ಎಕ್ಸ್ಟ್ರಾ ಟಾಯ್ಲೆಟ್ ಕೂಡ ಇದೆ. ಔಟ್ಸೈಡಿಂದ ಬಂದವರು ಟಾಯ್ಲೆಟ್ ಯೂಸ್ ಮಾಡೋಕ್ಕೋಸ್ಕರ ಹೊರಗಡೆ ಟಾಯ್ಲೆಟ್ ಇಟ್ಟಿದ್ದಾರೆ. ಇಲ್ಲಿಂದ ಬಂದರೆ ನಿಮಗೆ ಫ್ರಂಟಲ್ಲೇ ಕಾರ್ ಕೂಡ ಪಾರ್ಕಿಂಗ್ ಮಾಡ್ಕೋಬೋದು. ಇದು ಅಂಥ ಏನು ಮೇಯ್ನ್ ರೋಡ್ ಇರೋ ಅಂಥ ಏರಿಯಾ ಏನಲ್ಲ, ಮುಂದೆನೇ ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಹಾಗೆ ಇದು ಬಿಲ್ಡಿಂಗ್ ನೋಡಿ, ಮೇಲ್ಗಡೆ ಶೀಟ್ಸ್ ಕೂಡ ಹಾಕಿದ್ದಾರೆ. ಹಾಗೆ ಬಂದರೆ ಮುಂದೆ ಗೇಟ್ ಇದೆ. ಗೇಟ್ ಮುಂದೆ ಕೂಡ ಒಂದು 2 ವೀಲರ್ ಪಾರ್ಕ್ ಮಾಡ್ಕೋಬೋದು. ಮನೆಯ ಎಕ್ಸ್ಟೀರಿಯರ್ ಈ ರೀತಿ ಇದೆ. ಫ್ರೆಂಡ್ಸ್, ಇದೊಂದು ಗ್ರಾಮ. ಈ ಗ್ರಾಮದ ಒಳಗಡೆ ಇರುವಂಥ ಒಂದು ಪ್ರಾಪರ್ಟಿ ಇದು. ಹೀಗೆ ಒಳಗಡೆ ಎಂಟ್ರೆನ್ಸ್ ಆದರೆ ಕಿಟಕಿ ಸಿಗುತ್ತೆ. ಇದು ಮುಂದೆ ಡೋರ್ ಇದೆ ಹಾಗೂ ಮುಂದೆ ಟೈಲ್ಸ್ ಕೂಡ ಹಾಕಿದ್ದಾರೆ. ಟೈಲ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಇದ್ದಾಗಿರುತ್ತದೆ. ಮುಂದೆ ಬಂದರೆ ಟೀಕ್ ವುಡ್ ಡೋರ್ ಹಾಕಿದ್ದಾರೆ. ನೋಡಿ, ಇದು ಟೀಕ್ ವುಡ್ ಡೋರು. ಹಾಗೆ ಒಳಗಡೆ ಬಂದರೆ ಈ ರೀತಿ ಕಾಣುತ್ತೆ. ಇದು ಪ್ಯಾಸೇಜು, ವರಾಂಡ. ಹಾಗೆ ಮುಂದೆ ಬಂದರೆ ಇದು ಎದುರು ಕಾಣ್ತಾ ಇರೋ ಹಾಲ್. ಕಂಫರ್ಟೇಬಲ್ ಫ್ಯಾಮಿಲಿಗೋಸ್ಕರ ರೆಡಿ ಮಾಡ್ಕೊಂಡಿರೋಂಥ ಮನೆ ಇದು. ಇದು ಓನರು ಸೇಲ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಓನರಿಂದನೇ ಸೇಲ್ ಇದೆ. ಇದು ಹಾಲು. ಮುಂದೆ ಶೋಕೇಸ್ ಇದೆ ಹಾಗೂ ಟಾಪ್ ಮತ್ತು ಹಾಲ್ಗೆಲ್ಲ ನೀಟ್ನೆಸ್ ಪೇಂಟ್ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಒಳಾಂಗಣ ಹಾಲ್ನ ಚಿತ್ರೀಕರಣ ಇದು. ಹಾಗೆ ಮುಂದೆ ಬಂದರೆ ಇದು ದೇವರ ಮನೆ. ದೇವ್ರ ಮನೆ ಕೂಡ ಸೂಪರ್ ಕ್ವಾಲಿಟಿ ಟೈಲ್ಸ್ನ ಹಾಕಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಹಾಲ್ನಿಂದ ಲೆಫ್ಟ್ಗೆ ಬಂದರೆ ರೈಟ್ ಸೈಡ್ನಲ್ಲಿ ರೂಮ್ಗಳಿದ್ದಾವೆ. ಬನ್ನಿ ರೂಮ್ಗಳನ್ನ ತೋರಿಸ್ತೀನಿ. ಹಾಗೆ ಇದು ಸಿಂಗಲ್ ಬೆಡ್ರೂಮು. ನೋಡಿ, ಡೋರ್ಗಳೆಲ್ಲ ಸೂಪರಾಗಿ ಪೇಂಟ್ ಮಾಡಿದ್ದಾರೆ. ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿರೋಂಥ ಮನೆ ಇದು. ಸಿಂಗಲ್ ಬೆಡ್ರೂಮಲ್ಲಿ ಒಂದು ವಾಲ್ ರಫ್ ಇದೆ, ಒಂದು ಕಿಟಕಿ ಇದೆ. ಬನ್ನಿ, ಇದೊಂದು 2ನೇ ರೂಮ್. ಇದು ಗ್ರೌಂಡ್ ಫ್ಲೋರಲ್ಲೇ ಇದು 2ನೇ ರೂಮು.
ರೈಟ್ ಸೈಡ್ನಲ್ಲಿದೆ ನೋಡಿ. ಇದರಲ್ಲೂ ಕೂಡ ಕಬೋರ್ಡು, ಗಾಳಿ ಆಡಲಿಕ್ಕೋಸ್ಕರ ಎಲ್ಲ ಕಡೆನೂ ಕಿಟಕಿಗಳಿದೆ, ವಾಲ್ ರಫ್ ಇದೆ, ಮಿರರ್ ಇದೆ. ಈ ಪ್ರಾಪರ್ಟಿ ಇರೋದು ಬಂದು ಶಿವಮೊಗ್ಗ ಜಿಲ್ಲೆಯ ಗ್ರಾಮಾಂತರ ಭಾಗದಲ್ಲಿ ಇರೋವಂಥ ಪ್ರಾಪರ್ಟಿ ಇದು. ಆಮೇಲೆ ಇದು ಪ್ಯಾಸೇಜು. ಇಲ್ಲಿಂದ ಒಳಗಡೆ ಬಂದರೆ ಕಿಚನ್ನಿಗೆ ಎಂಟ್ರಿ ಆಗುತ್ತೆ. ಇದು ಅಡುಗೆ ಮನೆ. ಕಿಚನಲ್ಲಿ ಕೂಡ ಕಬೋರ್ಡ್ಸ್ ಇದೆ. ಮತ್ತು ನೋಡಿ ಟೈಲ್ಸ್ ಎಲ್ಲ ನೀಟಾಗಿ ಹಾಕಿದ್ದಾರೆ. ವಾಶ್ ಬೇಸನ್ ಇದೆ. ಫುಲ್ಲು ಏನು ಒಂದು ಕಿಚನ್ ಸೆಟಲ್ ಏನಿದೆ ಪೂರ್ತಿ ಕಿಚನ್ ಸೆಟ್ಲ್ಮೆಂಟ್ ಇದೆ. ಹಾಗೆ ಬಂದರೆ ಇದು ಬಾತ್ರೂಮು ಆ್ಯಂಡ್ ಟಾಯ್ಲೆಟು ಒಳಗಡೆ ಇದೆ ನೋಡಿ. ಇದು ಬಾತ್ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಇದರೊಳಗೆ. ಇದಕ್ಕೂ ವಾಶ್ ಬೇಸನ್ ಇದೆ. ಹಾಗೆ ಇದಕ್ಕೆ ಟೈಲ್ಸ್ಗಳೆಲ್ಲ ಸೂಪರ್ ಫಿನಿಶಿಂಗ್ ಇರೋ ಅಂಥ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇದು ಟಾಯ್ಲೆಟು ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬನ್ನಿ. ಮತ್ತು ಇದು ನೋಡಿ ಒಂದು ಕಬ್ಬಿಣದ ಡೋರ್ ಕೂಡ, ಮೆಟಲ್ ಡೋರ್ ಇದೆ ಇಲ್ಲಿ. ಇಲ್ಲಿ ನೀವು ಒಂದು ಸಣ್ಣ ಓಣಿ ಇದೆ. ಈ ಓಣಿಯಲ್ಲಿ ಬಟ್ಟೆ ಒಣಗಾಕೋಕ್ಕೋಸ್ಕರ ಯೂಸ್ ಮಾಡ್ಕೋಬೋದು. ಈ ಪ್ರಾಪರ್ಟಿ ಇರೋದು ಶಿವಮೊಗ್ಗದ ಸಂತೆಕಡೂರು ಅನ್ನೋ ಗ್ರಾಮದಲ್ಲಿ. ಇದ್ರ ಪೂರ್ತಿ ಡೀಟೇಲ್ಸ್ ನಿಮಗೆ ಬೇಕು ಅಂದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಒಳಗಡೆಯಿಂದ ಎಂಟ್ರೆನ್ಸ್ ಆಗಿ ಮೇಲೆ ಬಂದರೆ ಒಂದು ಸಣ್ಣ ಓಣಿ ಇದೆ. ಈ ಓಣಿಯಲ್ಲಿ ಒಂದು ಸಿಂಗಲ್ ಮನೆ ಇದೆ. ಈ ಸಿಂಗಲ್ ಮನೆಯಲ್ಲಿ ಕೂಡ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಹಾಗೆ ಶೀಟೆಲ್ಲ ಹಾಕ್ಸಿದ್ದಾರೆ ಮುಂದುಗಡೆ, ಮಳೆ ಗಿಡ ಬಂದರೆ ಸೇಫ್ಟಿ ಇರಲಿ ಅಂತ. ಇಲ್ಲಿ ಪೂರ್ತಿ ಕೂತ್ಕೊಂಡು ರೆಸ್ಟ್ ತಗೋಬೋದು. ಆ ಥರ ನೀಟ್ನೆಸ್ ಆಗಿ ಶೀಟ್ ಹಾಕ್ಸ್ಬಿಟ್ಟು ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಇದು ಸಿಂಗಲ್ ರೂಮ್ ಇರೋ ಅಂಥ ಮನೆ. ಇದು ಸೆಕೆಂಡ್ನೇ ಫ್ಲೋರಲ್ಲಿರೋದು, ಅಲ್ಲ ಫಸ್ಟ್ನೇ ಫ್ಲೋರು. ಇದ್ರ ನೆಕ್ಸ್ಟು ಮೆಟ್ಲು ಹತ್ಕೊಂಡು ಹೋದರೆ ಸೆಕೆಂಡ್ನೇ ಫ್ಲೋರು. ಈ ಮೆಟ್ಲು ಹತ್ಕೊಂಡು ಸೀದಾ ಹೋದರೆ ಸೆಕೆಂಡ್ನೇ ಫ್ಲೋರಿಗೆ ಹೋಗುತ್ತೆ. ಈ ಸೆಕೆಂಡ್ನೇ ಫ್ಲೋರಲ್ಲಿ ವಿಶಾಲವಾದ ಒಂದು ಇಡೀ ಗ್ರಾಮನೇ ಇಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದರ ಸೇಲ್ ಪ್ರೈಸ್ ಬಂದ್ಬಿಟ್ಟು 68 ಲಕ್ಷ. ಮೇಲೆ ಇರೋದು ಒಂದು ಸಿಂಗಲ್ ರೂಮು. ಹಾಗೆ ಇದು ಪ್ರಾಪರ್ಟಿ ಬೇಕು ಅಂದರೆ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ.